ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಋತ್ವಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಶ್ವಿನಿ. ಇವತ್ತು ನಾನು ಗಣೇಶನಿಗೆ ಪ್ರಿಯವಾಗಿರುವಂತಹ ಮೋದಕ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲ್ಗೆ 1.5 ಬಟ್ಲಾಗುವಷ್ಟು ಜಾಮೂನ್ ಬಟ್ಲಾಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾವು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಇದನ್ನು ನಾವು ಗಟ್ಟಿ ಪ್ರಮಾಣದಲ್ಲಿ ಕಲಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಗಣೇಶನಿಗೆ ನೈವೇದ್ಯಕ್ಕೆ ಬೇಕಾಗಿರುವಂಥ 21 ಮೋದಕ ಅಷ್ಟೇ ನಾನು ಮಾಡ್ತಾ ಇರೋದ್ರಿಂದ ಈ ಅಳತೆಯಲ್ಲಿ ಮಾಡಿದರೆ ಕರೆಕ್ಟಾಗಿರುತ್ತೆ. ನಂತರ ಇದನ್ನು ನಾನು ಗಟ್ಟಿಯಾಗಿ ಕಲಸಿ ಅರ್ಧ ತಾಸುವರೆಗೂ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ 1 ಜಾಮೂನ್ ಬಟ್ಲಾಗುವಷ್ಟು ಪುಟಾಣಿನ ತೊಗೊಂಡಿದ್ದೀನಿ. ಅದಕ್ಕೆ 3/4 ಬಟ್ಲಾಗುವಷ್ಟು ಪುಡಿ ಮಾಡಿರುವಂತಹ ಬೆಲ್ಲನ ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿದ್ದರೆ ಸಾಕು. ಇಷ್ಟು ತರಿತರಿಯಾಗಿ ರುಬ್ಕೊಂಡ ನಂತರ ನಾನು ಒಂದು ಬೌಲ್ಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಈ ರೀತಿ ಹಾಗೆ ಹಾಕ್ಕೊಂಡು ಇದನ್ನು ನೀವು ಗಂಟೆ ಇರಲಾರ್ದಂಗೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 1/4 ಟೀ ಸ್ಪೂನ್ ಅಷ್ಟು ಹುರಿದಿರುವಂತಹ ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕರಿ ಎಳ್ಳನ್ನಾದರೂ ಬಳಸ್ಕೊಳ್ಬೋದು. ನೀವು ಕೆಲಸಕ್ಕೆ ಹೋಗೋರಿದ್ದರೆ ಈ ರೀತಿಯಾಗಿ ಇನ್ಸ್ಟೆಂಟಾಗಿ ನೀವು ಮೋದಕನ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಾವು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಇದನ್ನು ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ಚೆನ್ನಾಗಿ ನೆಂದಿರೋದ್ರಿಂದ ಇದು ಮೆತ್ತಗಾಗಿದೆ. ಹಾಗಾಗಿ ಇನ್ನು ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸಿ ಈ ರೀತಿಯಾಗಿ ಗಟ್ಟಿಯಾಗಿ ಸ್ವಲ್ಪ ನಾದ್ಕೊಳ್ಬೇಕಾಗುತ್ತೆ. ನಂತರ ನಾನಿಲ್ಲಿ 21 ಮೋದಕ ಆಗೋ ರೀತಿಲಿ ನಾನು ಈ ರೀತಿಯಾಗಿ ಪೀಸ್ಗಳನ್ನು ಮಾಡ್ಕೊಂಡಿದ್ದೀನಿ. ಇವನ್ನು ನಾನಿವಾಗ ಚೆನ್ನಾಗಿ ಉಂಡೆಯನ್ನು ಮಾಡಿಕೊಂಡು ಇವಾಗ ಒಂದು ಮಣೆ ತೊಗೊಂಡಿದ್ದೀನಿ. ಈ ಮಣೆ ಮೇಲೆ ನಾನಿವಾಗ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ಕೈಯಿಂದ ಸ್ವಲ್ಪ ಅಗಲ ಮಾಡಿಕೊಂಡು ನಾನಿವಾಗ ಒಂದು ಲತಡೆಲೆ ಉದ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿ ಅಗಲ ಆಗಬಾರ್ದು, ಸ್ವಲ್ಪನೇ ಸಣ್ಣ ಅಳತೆಯಲ್ಲಿ ನೀವು ಉದ್ಕೊಳ್ಬೇಕಾಗುತ್ತೆ. ಸ್ವಲ್ಪ ದಪ್ಪ ಪ್ರಮಾಣದಲ್ಲಿ ನೀವು ಈ ರೀತಿಯಾಗಿ ಪೂರಿ ಆಕಾರವಾಗಿ ದುಂಡಗೆ ಉದ್ಕೊಳ್ಬೇಕಾಗುತ್ತೆ. ಉದ್ದೋದು ಆಗಲ್ಲ ಅನ್ನೋರು ಹಪ್ಪಳನ ಫ್ರೆಶ್ ಮಾಡೋದು ಮಷಿನ್ ಇರುತ್ತಲ್ಲ, ಆ ಮಷಿನ್ನೇ ನೀವು ಈ ರೀತಿಯಾಗಿ ಒತ್ಕೊಂಡ್ರೆ ಸಾಕು. ಇಷ್ಟು ಅಳತೆಯಲ್ಲಿ ನಾವು ಎಲೆನ ಉದ್ಕೊಳ್ಬೇಕು. ನಾನಿವಾಗ ಎಲ್ಲ ಎಲೆಗಳನ್ನು ಉದ್ದಿಟ್ಕೊಂಡಿದ್ದೀನಿ. ನಂತರ ಸೂಸ್ಲ ಕೂಡ ರೆಡಿಯಾಗಿದೆ. ಇವಾಗ ಈ ಒಂದು ಎಲೆನ ತಗೊಂಡು ಇದಕ್ಕೆ ನಾನು ಒಂದು ಬಟ್ಲದಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ. ಈ ನೀರಲ್ಲಿ ನಾನು ಒಂದು ಬಟ್ಟನ್ನು ಅದ್ದಿ ಇದಕ್ಕೆ ನಾನು ಸೈಡಲ್ಲಿ ಎಲೆಯ ತುದಿಗೆ ಸ್ವಲ್ಪ ನೀರನ್ನು ಸವರ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ನಡುವಿನ ಭಾಗದಲ್ಲಿ ನಾನು ಈ ಸೂಸ್ಲನ ಮಿಕ್ಸಿ ಮಾಡಿಟ್ಟಿರುವಂತಹ ಸೂಸ್ಲನ ನಾನು ಹಾಕ್ಕೊಂಡು ಈ ರೀತಿಯಾಗಿ ನಿಧಾನಕ್ಕೆ ಮಡ್ಚ್ಕೊಳ್ಬೇಕಾಗುತ್ತೆ. ನಂತರ ಆ ಕಡೆ ಈ ಕಡೆ ಇರುವಂತಹ ಮೂಲಿನ ಕೂಡಿಸ್ಬಿಟ್ಟು ನಾವು ಇಲ್ಲಿ ತುದಿನ ರೆಡಿ ಮಾಡ್ಕೊಳ್ಬೇಕು. ಇವಾಗ ಚೆನ್ನಾಗಿ ಇದನ್ನು ಒಂದು ಸಾರಿ ಈ ರೀತಿಯಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ. ಇವಾಗ ರೌಂಡ್ ಶೇಪಲ್ಲಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಇದೇ ರೀತಿಯಾಗಿ ನಾನು ಎಲ್ಲ ಎಲೆಗಳನ್ನು ತುಂಬಿಕೊಳ್ತಾ ಇದ್ದೀನಿ. ನೀವು ಒಂದೊಂದಾಗೆ ತುಂಬೋದಾಗಲ್ಲ ಅನ್ನೋರು ಈ ರೀತಿಯಾಗಿ 5 ನಾನು ಮಣೆ ಮೇಲೆ ಇಟ್ಬಿಟ್ಟು ನಂತರ ಇದಕ್ಕೆ ಒಂದೇ ಸಾರಿ ನೀರನ್ನು ಹಚ್ಚಿಬಿಟ್ಟು ಈ ರೀತಿಯಾಗಿ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ತುಂಬಿ ಇಟ್ಕೊಳ್ತಾ ಇದ್ದೀನಿ. ನಿಮಗೆ ಕೈಗೆ ನೀರು ಸ್ವಲ್ಪ ಅಂಟಿ ಅದು ಎಲೆ ಅರಿಯುತ್ತಪ್ಪ ಅಂದರೆ ನೀವು ಸ್ವಲ್ಪ ಒಣ ಹಿಟ್ಟನ್ನು ಕೈಗೆ ಬೆರಳಿಗೆ ಹಚ್ಕೊಂಡು ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 21 ಮೋದಕನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಳೆ ಇಟ್ಕೊಂಡು ನಾನು ಮೋದಕನ ಕರಿಲಿಕ್ಕೆ ಬೇಕಾಗುವಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮೋದಕನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಒಂದೊಂದಾಗಿ ಮೋದಕನ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಮೋದಕ ಕಲರ್ ಚೇಂಜ್ ಆಗೋವರೆಗೂ ನಾವು ಚೆನ್ನಾಗಿ ಎಣ್ಣೆಲೇ ಕರ್ಕೊಳ್ಬೇಕಾಗುತ್ತೆ. ಇದನ್ನು ನಾವು ಜಾಸ್ತಿ ಉರಿಲೇ ನಾವು ಇಟ್ಟು ಕರಿಬೇಕಾಗುತ್ತೆ. ಹಾಗಾಗಿ ನಂತರ ನಾವು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಎಲ್ಲ ಮೋದಕನ ಕರ್ಕೊಳ್ಬೇಕಾಗುತ್ತೆ. ಜಗತ್ತಿನ ಭಾಗ್ಯವಂತ ಮನುಷ್ಯ ಯಾರೆಂದರೆ ಅವನ ಹತ್ತಿರ ಆಹಾರದ ಜೊತೆ ಹಸಿವು ಇರಬೇಕು, ಹಾಸಿಗೆ ಜೊತೆ ನಿದ್ರೆಯೂ ಇರಬೇಕು, ಹಾಗೆಯೇ ಹಣದ ಜೊತೆ ಮಾನವೀಯತೆಯೂ ಇರಬೇಕು ಎಲ್ಲರಲ್ಲಿಯೂ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ಗೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇವತ್ತು ಅಂಗಾರಕ ಚತುರ್ಥಿ ಆಗಿರೋದ್ರಿಂದ ಗಣೇಶನ ನೈವೇದ್ಯಕ್ಕಾಗಿ ನಾನು
ಮೋದಕನ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಈ ರೀತಿಯಾಗಿ ಮೋದಕನ 21 ಮಾತ್ರನೇ ನಾನು ನೈವೇದ್ಯಕ್ಕೆ ಮಾಡ್ತಾ ಇರೋದು. ನೀವು ಹೆಚ್ಚು ಬೇಕು ಅನ್ನೋರು ಇನ್ನೂ ಸ್ವಲ್ಪ ಕೂಡ ಮಾಡ್ಕೊಳ್ಬೋದು. ಈ ರೀತಿ ಮೋದಕನ ನೀವು ನೈವೇದ್ಯ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ರುಚಿಯಾಗೂ ಇರುತ್ತೆ ಮತ್ತು ಅವರು ಕೂಡ ತುಂಬಾ ಇಷ್ಟಪಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.